ಹಾಯ್ ಹಲೋ ನಮಸ್ಕಾರ. ಇವತ್ತು ನನ್ನ ಫ್ರೆಂಡ್ ಅವ್ರು ಊರಿಗೆ ಕರೆದಿದ್ರು ಅಂತ ನಾನು ಸಿಂಪಲಾಗಿ ರೆಡಿಯಾಗಿ ಅವ್ರ ಊರಿಗೆ ಹೋಗ್ತಿದ್ದೆ. ನಾನು ಎಲ್ಲಿ ಹೋಗ್ತಿದ್ದೀನಿ ಏನು ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ನಾನು ಮಾಗಡಿ ಬಸ್ ಸ್ಟಾಪ್ ಬಂದೆ. ಮಾಗಡಿ ಬಸ್ ಸ್ಟಾಪಿಂದ ಕುಣಿಗಲ್ ಬಸ್ ಇತ್ತು. ಕುಣಿಗಲ್ ಬಸ್ಗೆ ಟಿಕೆಟ್ ತೊಗೊಂಡು ಕೂತಿದ್ದೆ. ನಾನು ಟಿಫನ್ ಮಾಡಿರಲಿಲ್ಲ, ಹಾಗಾಗಿ ಕಲ್ಲಂಗಡಿ ಹಣ್ಣು ತೊಗೊಂಡು ತಿಂತಿದ್ದೆ. ನಮ್ಮ ಬಸ್ಸಲ್ಲಿ ನಾನು ಬಂದಿದ್ದೀನಿ ಅಂತಲೇ ಸಾಂಗ್ ಹಾಕಿದ್ರು ಅನಿಸುತ್ತೆ. ನಾನು ಸಾಂಗ್ ಕೇಳ್ತಾ ಕೂತಿದ್ದೆ. ನನ್ನ ಪಕ್ಕದಲ್ಲಿ ಒಂದು ಅಂಕಲ್ ಕೂತಿದ್ರು. ಅವರು ಹಾಸನದವ್ರಂತ. ಅವ್ರ ಮಿಸ್ಸಸ್ ನೋಡೋದಕ್ಕೆ ಅವ್ರು ಬೆಂಗಳೂರಿಗೆ ಹೋಗಿದ್ರಂತ. ಅವ್ರು ಕೇಳ್ತಿದ್ರು ಏನು ಓದ್ತಿದ್ದೀರಾ, ಏನು ಮಾಡ್ತಿದ್ದೀರಾ ಅಂತೆಲ್ಲ. ನಾನು ಹೇಳಿದೆ. ಮತ್ತು ನೀವೇನು ಮಾಡ್ತಿದ್ದೀರಾ ಅಂತ ಕೇಳಿದೆ. ಅವರು ವ್ಯವಸಾಯ ಮಾಡ್ತಿದ್ದಾರಂತೆ. ಅವ್ರು ಹೇಳಿದ್ರು ವ್ಯವಸಾಯ ಮಾಡೋರಿಗೆಲ್ಲ ಎಣ್ಣೆ ಕೊಡಲ್ಲ ಅಂತ. ಅದಕ್ಕೆ ನಾನು ಹೇಳಿದೆ ಆ ಥರ ಏನಿಲ್ಲ, ಎಲ್ಲರೂ ಸಿಗ್ತಾರೆ, ತಾಳ್ಮೆಯಿಂದ ಕಾಯಬೇಕಷ್ಟೆ ಅಂತ ಹೇಳಿದೆ. ಹೆಣ್ಮಕ್ಳು ಆ ಥರ ಏನಿಲ್ಲ ಅಂತಲೂ ಹೇಳಿದೆ. ಫೈನಲಿ ನಾನು ಬಂದು ಬಸ್ ಸ್ಟಾಪ್ಗೆ ಅರ್ಧ ಗಂಟೆ ಆಗಿತ್ತು. ಅರ್ಧ ಗಂಟೆ ಆದರೂ ನನ್ನ ಫ್ರೆಂಡ್ಸ್ ಇನ್ನೂ ಬಂದಿರಲಿಲ್ಲ. ಅರ್ಧ ಗಂಟೆ ಆದಮೇಲೆ ನನ್ನ ಫ್ರೆಂಡ್ಸ್ ಅವ್ರ ಅಪ್ಪ ಬಂದರು ನನ್ನ ಕರ್ಕೊಂಡು ಹೋಗೋದಕ್ಕೆ. ನಾನು ಆ ಕಡೆ ಈ ಕಡೆ ನೋಡ್ತಾ ವೀಡಿಯೋ ಮಾಡ್ತಾ ಹೋಗ್ತಿದ್ದೆ. ನಾನು ಬೈಕಲ್ಲಿ ಹೋಗ್ತಿರ್ಬೇಕಾರೆ ಆ ಕಡೆ ಈ ಕಡೆ ನೋಡ್ತಾ ಕೂತಿದ್ದೆ. ಆಗ ಅನಿಸ್ತಿತ್ತು ಯಾಕೆ ಎಲ್ಲರೂ ಮಲೆನಾಡು ಇಷ್ಟೊಂದು ಇಷ್ಟಪಡ್ತಾರೆ ಅಂತ. ಇಲ್ಲಿ ನೋಡಾದ್ಮೇಲೆ ಗೊತ್ತಾಯಿತು ಯಾಕೆ ಇಷ್ಟಪಡ್ತಾರೆ ಜನರು ಅಂತ. ಮಲೆನಾಡಿನ ಸೊಬಗನ್ನು ಆನಂದಿಸುತ್ತಾ ನಾನು ಫೈನಲಿ ನನ್ನ ಫ್ರೆಂಡ್ ಮನೆಗೆ ಬಂದೆ. ನನ್ನ ಫ್ರೆಂಡ್ ಮನೆ ಇರೋದು ಸುತ್ತಮುತ್ತ ಕಾಡು, ಮಧ್ಯ ಮನೆ. ನನ್ನ ಫ್ರೆಂಡ್ ಅವರಮ್ಮ ಅಕ್ಕಿ ರೊಟ್ಟಿ ಮಾಡ್ತಿದ್ರು. ನಾನಿದೆ ಮೊದಲನೇ ಬಾರಿಗೆ ಅಕ್ಕಿ ರೊಟ್ಟಿ ಮಾಡೋದು ನೋಡ್ತಿರೋದು. ಯಾಕಂದರೆ ನಾವು ಬ್ಯಾಂಗ್ಳೂರು ಸೈಡ್ ಆಗಿರೋದ್ರಿಂದ ಈ ರೀತಿ ಅಕ್ಕಿ ರೊಟ್ಟಿ ಮಾಡೋದನ್ನು ನಾನು ನೋಡೇ ಇರಲಿಲ್ಲ. ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಅಂತ ಅಂದರೆ ಅದು ಒಳ್ಳೆ ಮಿಷಿನ್ ರೀತಿಯಲ್ಲಿ ಬರ್ತಿತ್ತು. ಇಷ್ಟು ಚೆನ್ನಾಗಿ ಮಾಡ್ಬೋದಾ ಅಂತಲೇ ನಂಬೋಕ್ಕಾಗ್ತಿರಲಿಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಿದ್ರು. ನನಗಿದನ್ನೆಲ್ಲ ನೋಡ್ತಾ ಮಲೆನಾಡಿನ ಬಗ್ಗೆ ಏನಾದರೂ ಒಂದು ಲೈನ್ ಹೇಳ್ಬೇಕನ್ನಿಸ್ತು. ಮಲೆನಾಡನ್ನು ಕರ್ನಾಟಕದ ಕಾಶ್ಮೀರವೆಂದೇ ಕರೆಯುತ್ತಾರೆ. ಏಕೆಂದರೆ ಇಲ್ಲಿರುವ ಪರಿಸರ, ವಾತಾವರಣ, ತಂಪಾದ ಗಾಳಿ, ನಿಷ್ಕಲ್ಮಶವಾದ ಮನುಷ್ಯರು, ಆ ಚಿಲಿಪಿಲಿ ಅಕ್ಕಿಯ ಕಲರವ, ಎಲ್ಲಿ ನೋಡಿದರೂ ಹಚ್ಚ ಹಸಿರಿನಿಂದ ಕೂಡಿರುವ ವಾತಾವರಣ. ಮಲೆನಾಡಿನಲ್ಲಿ ಪ್ರಕೃತಿ ಅಲ್ಲದೆ ಅಲ್ಲಿನ ಸಂಸ್ಕೃತಿ ವೈಭವವನ್ನು ಕಣ್ತುಂಬಿಕೊಳ್ಳಲು ತುಂಬ ಅದ್ಭುತವಾದ ನೋಟವಾಗಿದೆ. ಮಲೆನಾಡಿನ ಜನರನ್ನು ಪ್ರಕೃತಿಯ ಮಾತೆಯ ಮಕ್ಕಳೆಂದರೆ ತಪ್ಪೇನಿಲ್ಲ. ಒಂದು ಸಾರಿ ಮಲೆನಾಡಿನ ಸೊಬಗಿಗೆ ಮನಸೋತರೆ ಅಲ್ಲಿಂದ ಹೊರಬರುವುದು ಕಷ್ಟಕರವಾದ ಮಾತು. ನಿಮಗಿವಾಗ ಗೊತ್ತಾಗಿರುತ್ತೆ ನಾನು ಎಲ್ಲಿದ್ದೀನಿ ಅಂತ. ನಾನು ಮಡಿಕೇರಿನಲ್ಲಿದ್ದೀನಿ. ನೀವು ಯಾರಾದರೂ ಮಡಿಕೇರಿ ಸೈಡವರಾಗಿದ್ದರೆ, ಮಲೆನಾಡು ಸೈಡವರಾಗಿದ್ದರೆ ನಿಮ್ಮೂರಲ್ಲಿ ಏನು ಸ್ಪೆಷಲ್ ಅಂತ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ಎಲ್ಲರಿಗೂ ಧನ್ಯವಾದಗಳು ವಿಡಿಯೋ ಕೊನೆ ತನಕ ನೋಡಿದ್ದಕ್ಕಾಗಿ. ಏನಾದರೂ ಸಣ್ಣ ಪುಟ್ಟ ತಪ್ಪಿದರೆ ಕಮೆಂಟ್ಸ್ ಮಾಡಿ ತಿದ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಇದು ನನ್ನ ಮೊದಲನೇ ವಿಡಿಯೋ ಆಗಿರೋದ್ರಿಂದ ಪ್ಲೀಸ್ ಲೈಕ್ ಮಾಡಿ.